ಯಾವುದೋ ಸಾರ್ವಜನಿಕ ಸ್ಮಶಾನದವರನ್ನು ಹೂಳಲಾಯಿತು. ದರ್ಶನ್ ಆಗಲಿ ಅಥವಾ ದೀಕ್ಷಾಳಾಗಲಿ ಅಲ್ಲಿಗೆ ಹೋಗಲಿಲ್ಲ. ಕರ್ಮಫಲವನ್ನು ಅನುಭವಿಸಲೇಬೇಕಲ್ವೇ? ಸಾವಿನ ಮನೆಯಿಂದ ಜನರು ಒಬ್ಬೊಬ್ಬರಾಗಿ ಹೊರಟರು. ಕೊನೆಯಲ್ಲಿ ಅವರು ಮೂವರು ಮಾತ್ರ ಉಳಿದ್ರು. ದೀಕ್ಷಾ ಮತ್ತು ದರ್ಶನ್ಗೆ ದುಃಖ ತಡೆಯೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ತಮ್ಮ ಪ್ರೀತಿಯ ಅಮ್ಮ ಅಂತ ಒಬ್ಬ ನೀಚನನ್ನು ಕೊಂದ ಕಾರಣಕ್ಕಾಗಿ ಜೈಲಿನಲ್ಲಿರೋದನ್ನು ಅವರಿಗೆ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇರಲಿಲ್ಲ. ದರ್ಶನ್ ಎದೆಗೆ ಹೊರಗೆ ಬಿಕ್ಕಿ ಬಿಕ್ಕಿ ಅಳ್ತಿರೋಳನ್ನು ಕಂಡು ವಿಕ್ರಮನ ಮನಸ್ಸು ಕೂಡ ಬಹಳವಾಗಿ ಮಿಡಿಯಿತು. ದರ್ಶನ್, ಅಮ್ಮ, ನಮ್ಮ ಅಮ್ಮ, ನಂಗೆ ಸಹಿಸೋದಕ್ಕೆ ಆಗ್ತಿಲ್ಲ. ಅಮ್ಮನನ್ನು ಹೊರಗೆ ತರೋದಕ್ಕೆ ಸಾಧ್ಯ ಇಲ್ವಾ ಅಣ್ಣ ಅಂತ ಅವಳು ಬಿಕ್ತಾ ಕೇಳಿದ್ಲು. ಏನು ಹೇಳಿ ಅವಳನ್ನು ಸಮಾಧಾನ ಪಡಿಸ್ಬೇಕೋ ತಿಳಿಯದೆ ದರ್ಶನ ಕಣ್ಣುಗಳು ಕೂಡ ತುಂಬಿ ಬಂದವು. ನೀವು ಬೇಸರ ಪಡಬೇಡಿ, ಅಮ್ಮ ಹೊರಗೆ ಬಂದೇ ಬರ್ತಾರೆ, ಆದರೆ ಸ್ವಲ್ಪ ಸಮಯ ಬೇಕು. ಅಲ್ಲಿವರೆಗೆ ಅಮ್ಮನಿಗೆ ಅಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಅಮ್ಮ ಜೈಲಿನಲ್ಲಿದ್ದಾರೆ ಎಂಬ ಯೋಚನೆ ಇಬ್ಬರಿಗೂ ಬೇಡ. ಅಮ್ಮ ಒಂದು ಸಣ್ಣ ಪ್ರವಾಸಕ್ಕೆ ಹೋಗಿದ್ದಾರೆ ಅಂತ ಭಾವಿಸಿ ಇನ್ನು ಈ ವಿಷಯದ ಬಗ್ಗೆ ಯೋಚಿಸಿ ಬೇಸರಗೊಳ್ಬೇಡಿ, ಸರಿನಾ? ನಾನು ಇಂದು ರಾತ್ರಿಯೇ ಹಿಂದಿರುಗ್ತೀನಿ. ದೀಕ್ಷಾಳಿಗೆ ಕೆಲವು ದಿನ ಇಲ್ಲಿ ಇರಬೇಕೆಂದಿದ್ರೆ ಇರಬಹುದು. ವಿಕ್ರಮ್ ಅವರೇ, ಅವಳು ನಿಮ್ಮ ಜೊತೆ ಬರಲಿ. ಅಮ್ಮ ಇಲ್ಲದೆ ಇಲ್ಲಿ ಇರೋದಕ್ಕೆ ಅವಳಿಗೆ ಸಾಧ್ಯವಿಲ್ಲ. ನಾನು ಕೂಡ ಹಿಂದೆ ಹೋಗ್ತೀನಿ. ಎಲ್ಲಿಗೆ ಅಂತ ತಿಳಿಯದಿದ್ದರೂ ಕೆಲವು ದಿನ ಎಲ್ಲಿದ್ದರೂ ದೂರ ಇರಬೇಕು. ನೀವು ಹೇಳಿದಂತೆ ಅಮ್ಮ ಹೊರಬಂದಾಗಲೇ ಇನ್ನು ನಾನು ಇಲ್ಲಿಗೆ ಮರಳಿ ಬರೋದು. ದೀಕ್ಷಾಳ ವಿಷಯದಲ್ಲಿ ನನಗೆ ಭಯ ಇಲ್ಲ, ಯಾಕಂದರೆ ಅವಳು ಸುರಕ್ಷಿತವಾದ ಕೈಗಳಲ್ಲಿದ್ದಾಳೆ. ನಿಮ್ಮಷ್ಟು ಅವಳನ್ನು ರಕ್ಷಿಸೋದಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ವಿಕ್ರಮ್. ಗೊತ್ತು, ಕಾನೂನಿನ ಮುಂದೆ ಇಂದು ನೀವು ಇಬ್ಬರು ಅಪರಿಚಿತರು ಅಂತ. ಆದರೆ ಇಂದಿಗೂ ನನ್ನ ದೀಕ್ಷಾಳ ಕತ್ನಲ್ಲಿ ನೀವು ಕಟ್ಟಿದ ತಾಳಿ ಅವಳೆದೆ ಮೇಲೆ ಅಂಟ್ಕೊಂಡಿದೆ. ಅದರ ಅರ್ಥ ಏನೋ ಹೇಳಲು ಹೊರಟ ದರ್ಶನನ್ನು ತಡೆದು ವಿಕ್ರಮ್ ಮಾತಾಡಲು ಆರಂಭಿಸ್ದ. ದರ್ಶನ್, ದೀಕ್ಷಾ ನನ್ನ ಕಂಪನಿಯಲ್ಲಿ ಕೆಲಸ ಮಾಡುವವರೆಗೆ ಅವಳಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅವಳು ಸುರಕ್ಷಿತವಾಗಿರ್ತಾಳೆ. ಆದ್ದರಿಂದ ಯಾವುದರ ಬಗ್ಗೆಯೂ ಯೋಚಿಸಿ ಬೇಸರಗೊಳ್ಳಬೇಡಿ. ಸರಿ, ನಾನು ಹೊರಡ್ತೀನಿ. ದೀಕ್ಷಾ, ನಾನು ಕಾರ್ನಲ್ಲಿರ್ತೀನಿ, ಬೇಗ ಬಾ. ಅಷ್ಟು ಹೇಳಿ ದರ್ಶನ್ನ ಒಮ್ಮೆ ಅಪ್ಕೊಂಡು ಅವನು ಹೊರಗೆ ಹೋದ. ದಚ್ಚು, ವಿಕ್ರಮ್ ಅವರಿಗೆ ಗೊತ್ತಿಲ್ಲ ಅಣ್ಣ, ಇಂದಿಗೂ ಆ ಮನಸ್ಸು ನಿಗೂಢವಾಗಿದೆ. ಕೆಲವು ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಆ ಗುಂಪಿಗೆ ಸೇರಿದವನು ಈ ಮನುಷ್ಯ. ಕೇಳಿಸ್ಕೊಂಡಿಯಲ್ಲ, ಆ ಕಂಪ್ನಿಯಲ್ಲಿ ಕೆಲಸ ಮಾಡೋವರೆಗೆ ನಾನು ಸುರಕ್ಷಿತವಾಗಿರ್ತೀನಿ ಅಂತ. ಅಷ್ಟೇ ಇರೋದು ವಿಕ್ರಮ್ ಅವರಿಗೆ ದೀಕ್ಷಾಳ ಮೇಲಿರೋ ಜವಾಬ್ದಾರಿ. ಆದರೂ ನನ್ನನ್ನು ರಕ್ಷಿಸಲು ನಾನಾರು? ಯಾರೂ ಅಲ್ಲ, ಯಾರೂ ಇಲ್ಲ. ಕಣ್ಣೀರು ಸುರಿಸುತ್ತಾ ಅವಳಿದ್ದನ್ನು ಹೇಳಿದ್ಲು. ದಚ್ಚು, ಈ ಅಣ್ಣನಿಗೆ ನಿನ್ನ ಮನಸ್ಸು ಗೊತ್ತು. ಈ ಮನಸ್ಸಿನಲ್ಲಿ ವಿಕ್ರಮ್ನಿಗೆ ಇರೋ ಸ್ಥಾನ ಏನು ಅಂತ ನನಗೆ ತಿಳಿದಿದೆ. ಒಂದಿನ ವಿಕ್ರಮ್ ಅದನ್ನು ಗುರುತಿಸ್ತಾನೆ. ಯಾವುದಕ್ಕೂ ಬೇಸರ ಪಡಬೇಡ, ಎಲ್ಲವೂ ಸರಿಯಾಗುತ್ತೆ. ದೀಕ್ಷಾಳ ಹಣೆ ಮೇಲೆ ಪ್ರೀತಿಯ ಮುತ್ತು ನೀಡಿ ಅವಳನ್ನು ಹತ್ತಿರಕ್ಕಿಡಿದು ಕಾರಿನ ಬಳಿ ಕರೆದೊಯ್ದ. ಅವರ ಕಾರು ಕಣ್ಣಿನಿಂದ ಮರೆಯಾಗುವವರೆಗೆ ದರ್ಶನ್ ನೋಡ್ತಾ ನಿಂತಿದ್ದ. ಕೆಲವು ತಾಂತ್ರಿಕ ಕಾರಣಗಳಿಂದ ವಿಮಾನ ತಡ ಆಗಿತ್ತು. ಆದ್ದರಿಂದ ಅವರು ಚೆನ್ನೈ ತಲುಪುವಾಗ ಬಹಳ ತಡವಾಗಿತ್ತು. ವಿಮಾನ ನಿಲ್ದಾಣದ ಹೊರಗೆ ವಿಕ್ರಮ್ನ ಕಾರು ನಿಲ್ಲಿಸಲಾಗಿತ್ತು. ತಡ ಆಗುತ್ತೆ ಎಂಬ ಕಾರಣಕ್ಕೆ ಡ್ರೈವರ್ಗೆ ಕಾರನ್ನು ಪಾರ್ಕಿಂಗ್ನಲ್ಲಿಟ್ಟು ಕೀಯನ್ನು ಅಲ್ಲಿನ ಸೆಕ್ಯೂರಿಟಿಗೆ ನೀಡಿ ಹೋಗೋದಕ್ಕೆ ವಿಕ್ರಮ್ ಮೊದಲೇ ಹೇಳಿದ್ದ. ವಿಕ್ರಮ್ ಡ್ರೈವಿಂಗ್ ಸೀಟ್ನಲ್ಲಿ ಕೂತು ದೀಕ್ಷಾಳಿಗಾಗಿ ಪಕ್ಕದ ಸೀಟಿನ ಬಾಗಿಲು ತೆರೆದುಕೊಟ್ಟ. ಅವಳು ಅವನನ್ನು ಒಮ್ಮೆ ನೋಡಿ ಸೀಟ್ನಲ್ಲಿ ಕೂತ್ಲು. ಸ್ವಲ್ಪ ಹೊತ್ತಿನ ಪ್ರಯಾಣದ ನಂತರ ಕಾರು ಒಂದು ದೊಡ್ಡ ಮನೆ ಮುಂದೆ ಬಂದು ನಿಂತು. ಅಷ್ಟರಲ್ಲಿ ದೀಕ್ಷಾ ಸ್ವಲ್ಪ ನಿದ್ದೆಗೆ ಜಾರಿದ್ಲು. ದೀಕ್ಷಾ, ವಿಕ್ರಮ್ ಅವಳನ್ನು ತಟ್ಟು ಕರೆದ. ಅಮ್ಮ, ನನ್ನ ಅಮ್ಮನನ್ನು ಕರ್ಕೊಂಡು ಹೋಗಬೇಡಿ ಅಂತ ಅವಳು ಅಳುತ್ತಾ ಎದ್ಲು. ದೀಕ್ಷಾ, ವಿಕ್ರಮ್ ಮತ್ತೆ ಕರೆದಾಗ ಅವಳು ಜೋರಾಗಿ ಅಳುತ್ತಾ ಅವನೆದೆಗೆ ಹೊರಗಿದ್ಲು. ಅವಳ ಕಣ್ಣೀರು ತನ್ನ ಎದೆಯನ್ನು ಸುಡ್ತಿರು ಅಂತ ಅವನಿಗೆ ಅನ್ನಿಸ್ತು. ಅವನು ಮೆಲ್ಲನೆ ಅವಳನ್ನು ತನ್ನಿಂದ ದೂರ ಮಾಡ್ದ. ಆಗಲೇ ದೀಕ್ಷಾಳಿಗೆ ತಾನು ಮಾಡಿದ್ದೇನು ಅಂತ ಅರಿವಾದದ್ದು. ಬಾ, ಇಳಿ. ಇದು ಹಾಸ್ಟೆಲ್ ಅಲ್ವಲ್ಲ? ಸುಮಾರು 12 ಗಂಟೆ ದಾಟಿದೆ. ಇನ್ನು ಆ ಸಮಯದಲ್ಲಿ ಹಾಸ್ಟೆಲ್ಗೆ ಹೋಗೋದು ಅಲ್ಲಿನ ನಿಯಮಕ್ಕೆ ವಿರುದ್ಧ. ಆದ್ದರಿಂದ ಇವತ್ತಿಲ್ಲೇ ಇರು, ಹೆದರಬೇಡ, ಇದು ನನ್ನ ಮನೆ. ಅವಳು ಕಾರ್ನಿಂದ ಇಳಿದು ಸುತ್ತಲೂ ಕಣ್ಣಾಡಿಸಿದ್ಲು. ಸುಂದರವಾದ 2 ಅಂತಸ್ತಿನ ಮನೆ. ಗಾರ್ಡನ್ನಲ್ಲಿ ಹಲವು ಬಗೆಯ ಹೂಗಳು ಅರಳಿ ನಗ್ತಿದ್ವು. ಕಣ್ಣಿಗೆ ಮತ್ತು ಮನಸ್ಸಿಗೆ ತಂಪು ನೀಡೋ ದೃಶ್ಯ. ದೀಕ್ಷಾ ರೆಪ್ಪೆ ಬಡಿಯದೆ ಅದನ್ನು ನೋಡ್ತಾ ನಿಂತಳು. ಒಳಗೆ ಬಾ, ವಿಕ್ರಮ್ ಕರೆದಾಗ ಅವಳು ಅವನ ಜೊತೆ ಒಳಗೆ ಹೋದ್ಲು. ಕೈಯಲ್ಲಿದ್ದ ಕವರನ್ನು ಅವನು ಅವಳ ಕಡೆ ನೀಡಿದ. ಅವಳು ಅವನ ಮುಖವನ್ನು ನೋಡಿದ್ಲು. ನಿನಗೆ ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸೋದಕ್ಕಿವು. ಸಾವಿನ ಮನೆಯಿಂದ ಬರ್ತಿದ್ದೀವಲ್ವೇ? ಅವಳು ತುಂಬಿದ ಕಣ್ಣುಗಳಿಂದ ಅವನನ್ನು ನೋಡಿದ್ಲು. ಹೋಗಿ ಫ್ರೆಶ್ ಆಗಿ ಬಾ. ಮೇಲಿನ ಮೊದಲನೇ ರೂಮ್ ಬಿಟ್ಟು ಬೇರೆ ಯಾವ ರೂಮ್ ಬೇಕಾದರೂ ಬಳಸ್ಕೊ. ಮೊದಲನೆಯದ್ದು ನನ್ನ ರೂಮ್. ಮನಸ್ಸಿಗೆ ಸ್ವಲ್ಪ ನೋವಾಯಿತು. ಆದರೆ ಹೊರಗೆ ತೋರಿಸ್ಕೊಳ್ಳದೆ ಅವಳು ಅವನು ನೀಡಿದ ಬಟ್ಟೆಯನ್ನು ತೆಗೆದುಕೊಂಡು ಮೇಲೆ ಹೋದ್ಲು. ವಿಕ್ರಮನ ರೂಮಿನ ಪಕ್ಕದ ರೂಮಿಗೆ ಅವಳು ಹೋದ್ಲು. ಬಾಗಿಲು ಹಾಕಿ ಓಡ್ ಹೋಗಿ ಬೆಡ್ ಮೇಲೆ ಬಿದ್ಲು. ದುಃಖ ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಹತ್ಲು. ಅಮ್ಮನ ಮುಖ ನೆನಪಾದಂತೆಲ್ಲ ಅವಳು ಕಂಗಾಲಾಗ್ತಿದ್ಲು.
ಸ್ವಲ್ಪ ಸಮಯದ ನಂತರ ವಿಕ್ರಮ್ ತಂದು ಕೊಟ್ಟ ಕವರ್ ತೆಗೆದುಕೊಂಡು ಸ್ಥಾನಕ್ಕೆ ಹೋದಳು. ಅವಳಿಗೆ ಬೇಕಾದ ಎಲ್ಲವೂ ಆ ಕವರ್ನಲ್ಲಿತ್ತು. ಅಳತೆ ಕೂಡ ಅವಳಿಗೆ ಸರಿಯಾಗುವಂತೆಯೇ ಇತ್ತು. ಈ ಮನುಷ್ಯನಿಗೆ ಹೀಗೆ ಬಟ್ಟೆ ಸೆಲೆಕ್ಟ್ ಮಾಡೋದೆಲ್ಲ ಗೊತ್ತಿದೆಯೇ ಅಂತ ಅವಳಿಗೆ ಆಶ್ಚರ್ಯ ಆಯಿತು. ಅದು ತಿಳಿ ಹಸಿರು ಬಣ್ಣದ ರೆಡಿಮೇಡ್ ಚೂಡಿದಾರ್ ಆಗಿತ್ತು. ಅವಳಿಗಾಗಿ ಅಳತೆ ತೆಗೆದು ಹೊಲಿಸಿದ ಹಾಗಿತ್ತು. ಹಾಲ್ನಲ್ಲಿ ಸೋಫಾದ ಮೇಲೆ ಕೂತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿದ್ದ ವಿಕ್ರಮ್ ದೀಕ್ಷಾ ಮೆಟ್ಟಿಲಿಳಿದು ಬರೋದನ್ನು ಗಮನಿಸ್ದ. ತಾನು ತಂದುಕೊಟ್ಟ ಬಟ್ಟೆ ಅವಳಿಗೆ ಸರಿಯಾಗಿದೆ ಅಂತ ಅವನು ಮನಸ್ಸಿನಲ್ಲೇ ಅಂದ್ಕೊಂಡ. ಬಹಳ ಹತ್ತಿದ್ರಿಂದ ಅವಳ ಕಣ್ಣುಗಳು ಉಬ್ಬಿದ್ವು. ಅವಳನ್ನು ಕಂಡಾಗ ಅವನಿಗೇನೋ ನೋವನ್ನಿಸ್ತು. ಅವನು ಲ್ಯಾಪ್ಟಾಪ್ ಮುಚ್ಚಿ ಎದ್ದ. ಬಾ. ಅವನ ಜೊತೆ ಯಾಂತ್ರಿಕವಾಗಿ ಅವಳು ಕೂಡ ನಡೆದಳು. ಅವನು ಹೊರಗಿನಿಂದ ತಂದಿದ್ದ ಊಟದ ಪೊಟ್ಟಣವನ್ನು ತೆರೆದು ಪ್ಲೇಟ್ಗಳಿಗೆ ಹಾಕ್ದ. ಒಂದು ಪ್ಲೇಟನ್ನು ದೀಕ್ಷಾಳ ಮುಂದೆ ಇಟ್ಟ. ಊಟ ಮಾಡು, ಹಸಿವಿಲ್ಲ. ಅವಳು ಹೇಗೋ ಹೇಳಿದ್ಲು. ಅದೆಲ್ಲ ಹೇಳಿದ್ರೆ ಆಗೋದಿಲ್ಲ. ನಿನಗೆ ಬೇಡ ಅಂದರೆ ಇದನ್ನು ತಿನ್ನಲು ಇಲ್ಲಿ ಬೇರೆ ಯಾರೂ ಇಲ್ಲ. ಊಟ ವ್ಯರ್ಥ ಮಾಡೋದನ್ನು ನಾನು ಸಹಿಸೋದಿಲ್ಲ. ಆದ್ದರಿಂದ ಇದನ್ನು ತಿನ್ನಲೇಬೇಕು. ವಿಕ್ರಮ್ನ ಸ್ವಭಾವ ತಿಳಿದಿರೋದ್ರಿಂದ ದೀಕ್ಷಾ ಏನೂ ಮಾತಾಡದೆ ಊಟವನ್ನು ಮುಗಿಸಿದ್ಲು. ರಾತ್ರಿ ತನ್ನ ರೂಮಿಗೆ ಮಲಗಲು ಹೋಗುವಾಗ ದೀಕ್ಷಾಳ ರೂಮಿನಿಂದ ಅಳೋ ಶಬ್ದ ಕೇಳಿಸ್ತು. ಆ ಕಣ್ಣೀರು ತನ್ನ ಹೃದಯವನ್ನು ನೋಯಿಸ್ತಿದೆ ಅಂತ ಅವನಿಗೆ ಅರ್ಥ ಆಯಿತು. ಅವನು ಅವಳ ರೂಮಿಗೆ ಹೋದ. ಅವಳು ಬೆಡ್ ಮೇಲೆ ತಲೆ ದಿಂಬಿ ಮುಖ ಹಾಕಿ ಅಳುತ್ತಿದ್ಲು. ಏನೋ ಅವನಿಗೆ ಸಹಿಸೋದಕ್ಕಾಗಲಿಲ್ಲ. ದೀಕ್ಷಾ. ಒಂದು ಕರೆಯ ನಿರೀಕ್ಷೆಯಲ್ಲಿದ್ದಂತೆ ಅವಳು ಓಡು ಬಂದು ಅವನೆದೆ ಒರಗಿದ್ಲು. ಅವಳ ಕೈಗಳು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡವು. ಆ ಕ್ಷಣದಲ್ಲಿ ಅವನೂ ಕೂಡ ಅವಳಿಗೆ ಶರಣಾದನಂತೆ ಶಿಲೆಯಂತೆ ನಿಂತ. ತನ್ನಿಂದ ಒಂದು ಅಪ್ಪುಗೆಯನ್ನು ಅವಳು ಬಯಸ್ತಿದ್ದಾಳೆ ಅಂತ ತಿಳಿದಿದ್ರು ಏನನ್ನೂ ಮಾಡಲು ಸಾಧ್ಯವಾಗದೆ ಅವನು ಹಾಗೆಯೇ ನಿಂತಾಗ ಅವನ ಹೃದಯ ಕೂಡ ನೋವಿನಿಂದ ತುಂಬಿತ್ತು. ಕೆಲವು ಕ್ಷಣಗಳ ನಂತರ ಅವಳನ್ನು ತನ್ನಿಂದ ದೂರ ಸರಿಸಿ ಗಾಳಿಯಂತೆ ಹೊರಬಂದ ಅವನು. ದಿನಗಳು ಯಾರಿಗೂ ಕಾಯದೆ ಉರುಳಿದ್ವು. ದುಃಖಗಳೆಲ್ಲ ಒಂದು ಹಂತದವರೆಗೆ ದೀಕ್ಷಾಳ ಜೀವನದಿಂದ ದೂರವಾಗಿದ್ದವು. ಅಮ್ಮನನ್ನು ಅತಿ ಶೀಘ್ರದಲ್ಲಿ ಜೈಲಿನಿಂದ ಬಿಡಿಸಲು ಬೇಕಾದ ಎಲ್ಲ ದಾರಿಗಳನ್ನು ವಿಕ್ರಮ್ ಮಾಡ್ತಿದ್ದ. ಅದು ದೀಕ್ಷಾಳಿಗೆ ದೊಡ್ಡ ಸಮಾಧಾನವಾಗಿತ್ತು. ವಿಶ್ವನಾಥ್ ಇತರರಿಗೆ ದ್ರೋಹ ಮಾಡಿ ಸಂಪಾದಿಸಿದ ಹಣದಲ್ಲಿ ಒಳ್ಳೆ ಪಾಲನ್ನು ದರ್ಶನ್ ಅನಾಥಾಶ್ರಮಗಳಿಗೆ ಮತ್ತು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿದ. ಆ ಮೂಲಕವಾದರೂ ಅವನಿಗೆ ಮುಕ್ತಿ ಸಿಗಲಿ ಅಂತ. ವಿಕ್ರಮನಿಗೆ ಈ ಬಿಡುವಿಲ್ಲದ ದಿನಗಳು. ಅವನ ವ್ಯವಹಾರ ಸಾಮ್ರಾಜ್ಯವು ವಿದೇಶಗಳಿಗೂ ಹರಡ್ತಿದೆ. ಆದ್ದರಿಂದ ಅವನ ಆಫೀಸಿಗೆ ಬರೋದು ಬಹಳ ಕಡಿಮೆ. ಒಂದು ರೀತಿಯಲ್ಲಿ ದೀಕ್ಷಾಳಿಗೆ ಅದು ಸಮಾಧಾನವಾಗಿತ್ತು. ಕಣ್ಮುಂದೆ ಇದ್ದಾಗ ಅವನು ತೋರಿಸೋ ನಿರ್ಲಕ್ಷ್ಯ ಅವಳಿಗೆ ಸಹಿಸೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಎಂದಿಗೂ ಸಿಗದ ಮನಸ್ಸು ಅವನದ್ದು. ಆ ಮನಸ್ಸಿನಲ್ಲಿ ತನ್ನ ಬಗ್ಗೆ ಇರೋ ಭಾವನೆ ಏನು ಎಂಬುದು ಇಂದಿಗೂ ದೀಕ್ಷಾಳಿಗೆ ನಿಗೂಢವಾಗಿತ್ತು. ಕೆಲವೊಮ್ಮೆ ಪ್ರೀತಿ ಅನಿಸುತ್ತೆ, ಕೆಲವೊಮ್ಮೆ ಸಿಟ್ಟು ಅನಿಸುತ್ತೆ. ಮನಸ್ಸಿನಲ್ಲಿರೋದನ್ನು ತಿಳಿಯಲು ಇನ್ನು ಎಷ್ಟು ಕಾಲ ಕಾಯಬೇಕು ಗೊತ್ತಿಲ್ಲ. ಒಂದೊಂದು ಗೊತ್ತು, ವಿಕ್ರಮ್ನಾಥನಲ್ಲದೆ ದೀಕ್ಷಾಳಿಗೆ ಮತ್ತೊಬ್ಬ ಪುರುಷ ಇಲ್ಲ. 3 ತಿಂಗಳ ನಂತರದ ಒಂದು ದಿನ. ದೀಕ್ಷಾ, ನಿಮ್ಮನ್ನು ವಿಕ್ರಮ್ ಸರ್ ಕರೀತಿದ್ದಾರೆ, ಕ್ಯಾಬಿನ್ಗೆ ಹೋಗಿ ಅಂತ ಹೇಳಿದರು. ವಿಕ್ರಮ್? ಸೌಮ್ಯ ಅವರೇ? ಅವ್ರು ಯಾವಾಗ ಬಂದರು? ಅಜಯ್ ಅಣ್ಣ ನನಗೆ ತಿಳಿಸ್ಲೇ ಇಲ್ಲ. ಓ, ಹೀಗೆ ಎಕ್ಸೈಟೆಡ್ ಆಗಿಬಿಡ ಹುಡುಗಿ. ನಿನ್ನ ಎಕ್ಸ್ನ ನೋಡೋದಕ್ಕೆ ನನಗಿಷ್ಟು ಆತುರವೇ? ಹೋಗಿ ಅಜಯ್ ಅಣ್ಣ, ನನಗವರು ಎಕ್ಸ್ ಅಲ್ಲ, ನನ್ನ ಜೀವ, ನನ್ನ ಸರ್ವಸ್ವ. ಎದೆಯ ಕೊನೆಯ ಉಸಿರು ಇರೋವರೆಗೂ ದೀಕ್ಷಾ ವಿಕ್ರಮ್ ಅವ್ರನ್ನೇ ಪ್ರೀತಿಸ್ತಾಳೆ. ಹೀಗೆ ಪ್ರೀತಿಸೋ ನಿನ್ನ ಅವರು ಯಾವಾಗ ಅರ್ಥ ಮಾಡ್ಕೊಳ್ತಾರೋ, ಒಮ್ಮೆ ಹತ್ತಿರ ಸೇರಿಸ್ಕೊಳ್ತಾರೋ. ಅವರ ಮನಸ್ಸಿನಲ್ಲಿರೋ ಇಷ್ಟ ಹೊರಬರಬೇಕಾದ್ರೆ ನೀನು ಯಾರನ್ನಾದರೂ ಪ್ರೀತಿಸುವಂತೆ ನಟಿಸಬೇಕು, ಆಗ ತಿಳಿಯುತ್ತೆ. ಇದೇನು ಸಿನಿಮಾವೇ ಅಜಯಣ್ಣ? ಹಾಗೆ ನಾನು ನಟಿಸಿ ವಿಕ್ರಮ್ ಸರ್ ಮನಸ್ಸಿನಲ್ಲಿರೋ ಇಷ್ಟ ಹೊರಬರಬಾರ್ದು. ಅವ್ರಿಗೆ ಯಾವಾಗ ಅನಿಸುತ್ತೋ ಅಂದು ಮಾತ್ರ. ಹೋ, ವಿಚಿತ್ರವಾದ ಇಬ್ಬರು ಮನುಷ್ಯರು ನೀವು. ಏನೇ ಆಗಲಿ ಹೋಗಿ ಕಣ್ತುಂಬ ನೋಡಿ. 3 ತಿಂಗಳಿಂದ ನೋಡಿಲ್ವಲ್ಲ. ಹೋಗಿ ಅವರ ರಕ್ತ ಹೀರಲು ನಿಮಗೆ ಯೋಗ ಇದೆ ಅಷ್ಟು ಹೇಳಿ ಅಜಯ್ ಹೊರಗೆ ಹೋದ. ಕ್ಯಾಬಿನ್ ಬಾಗಿಲು ತೆರೆದು ದೀಕ್ಷಾ ವಿಕ್ರಮ್ ಕ್ಯಾಬಿನ್ ಒಳಗೆ ಹೋದ್ಲು. ಕಣ್ಣುಗಳ ಮೇಲೆ ಕೈ ಇಟ್ಕೊಂಡು ಸೀಟ್ನಲ್ಲಿ ಹೊರಗೆ ಮಲಗಿದಾನೆ ವಿಕ್ರಮ್. ಒಂದು ಕ್ಷಣ ದೀಕ್ಷಾ ಅವನನ್ನೇ ನೋಡ್ತಾ ನಿಂತಳು. ಸರ್? ಪ್ರೀತಿಯವಳ ಧ್ವನಿ ಕಿವಿಗೆ ಬೀಳ್ತಿದ್ದಂತೆ ವಿಕ್ರಮ್ ಕಣ್ಣು ತೆರೆದ. ಅವಳನ್ನು ಒಮ್ಮೆ ನೋಡ್ದ. ಒಂದು ಕ್ಷಣ ಇಬ್ಬರ ಕಣ್ಣುಗಳು ಸಂಧಿಸಿದಾಗ ವಿಕ್ರಮ್ ತಕ್ಷಣ ಅವಳಿಂದ ನೋಟವನ್ನು ಬದಲಿಸ್ದ. ಕೂತ್ಕೋ. ಅವಳು ಅವನ ಎದುರು ಕೂತ್ಲು. ಸರ್ ಕರೀತಿದ್ದಾರೆ ಅಂತ ಅಜಯ್ ಅಣ್ಣ ಹೇಳಿದ್ರು. ಹೌದು, ಕೆಲವು ತಿಂಗಳ ಹಿಂದೆ ನಮ್ಮ ಕಂಪನಿ ಒಂದು ಓಸಿಸ್ ಪ್ರಾಜೆಕ್ಟ್ ಮಾಡಿತ್ತಲ್ವೇ, ಅದು ಯಶಸ್ವಿಯಾಗಿದೆ. ಆದ್ದರಿಂದ ಅದರ ಕೆಲಸಗಳಿಗಾಗಿ ನಾವು ಕ್ವೀನ್ಸ್ಲ್ಯಾಂಡ್ಗೆ ಹೋಗಬೇಕು. ಕ್ವೀನ್ಸ್ಲ್ಯಾಂಡ್? ಬೆಕ್ಕಸ ಬೆರಗಾಗಿ ನಿಂತಿರೋ ದೀಕ್ಷಾಳನ್ನು ನೋಡಿ ವಿಕ್ರಮ್ನಿಗೆ ನಗು ಬಂತು. ಆದರೂ ಅವನದನ್ನು ಜಾಣ್ಮೆಯಿಂದ ಮರೆಮಾಚಿದ. ನೀನು ಕನಸು ಕಾಣ್ತಿದ್ಯಾ? ಆರ್ ಯು ಡ್ರೀಮಿಂಗ್?
ಅದು ನಾನು ಕ್ವೀನ್ಸ್ಲ್ಯಾಂಡ್ ಅಂತ ಕೇಳಿದ ತಕ್ಷಣ ಅದಕ್ಕೆ ನಾವು ಅಲ್ಲಿಗೆ ಬಿಸ್ನೆಸ್ ಟ್ರಿಪ್ಗೆ ಹೋಗ್ತಿದ್ದೀವಿ ಅಷ್ಟೇ ಹೊರತು ಪ್ರವಾಸಕ್ಕಲ್ಲ. ಆದ್ದರಿಂದ ಇಷ್ಟು ಎಕ್ಸೈಟ್ ಆಗಬೇಡ ಸರಿನಾ? ಅದಕ್ಕೆ ಅವಳು ತಲೆ ಅಲ್ಲಾಡಿಸಿದ್ಲೇ ಹೊರತು ಬೇರೆ ಏನೂ ಹೇಳಲಿಲ್ಲ. ದೀಕ್ಷಾ ಹೋಗಬಹುದು. ಮತ್ತೆ ನಾಳೆ ಸಂಜೆ ವಿಮಾನ ಇದೆ, ಆದ್ದರಿಂದ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮೊದಲೇ ಮಾಡ್ಕೊ. ಸರಿ ಸರ್. ನೀನು ಹೋಗಬಹುದು. ದೀಕ್ಷಾ ಹೋದ ತಕ್ಷಣ ವಿಕ್ರಮ್ ಸೀಟಿಗೆ ಹೊರಗೆ ಕಣ್ಮುಚ್ಚಿದ. ತನಗೆ ಬಹಳ ಪ್ರಿಯವಾದ ಆ ಸ್ವರ್ಗ ಮಾತ್ರ ಅವನ ಮನಸ್ಸಲ್ಲಿತ್ತು. ಹುಚ್ಚು ಹಿಡಿದಂತೆ ವಿಕ್ರಮ್ ಕ್ಯಾಬಿನಿಂದ ಹೊರಬರ್ತಿರೋ ದೀಕ್ಷಾಳನ್ನು ಕಂಡು ಅಜಯ್, ಸೌಮ್ಯ ಮತ್ತು ಮನು ಎಲ್ಲರೂ ಸೇರಿ ಅವಳನ್ನು ಸುತ್ತುವರೆದ್ರು. ದೀಕ್ಷಾ, ಏನಮ್ಮ ಈ ಲೋಕದಲ್ಲಿ ಇಲ್ಲದಂತಿದ್ಯಾ? ಏನಾಯಿತು? ಅಜಯಣ್ಣ, ನಾವು ಹೇಳಿದ್ದನ್ನೇ ಇವರು ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ ನೋಡಿ, ಹುಚ್ಚಿ ಥರ ನಿಂತಿದ್ದಾಳೆ. ದಚ್ಚು, ನಿನ್ನ ಎಕ್ಸ್ನ ಕ್ಯಾಬಿನ್ಗೆ ಹೋಗಿದ್ದಕ್ಕೆ ಅವರು ನಿನ್ನನ್ನು ಹಿಡಿದು ಮುತ್ತಿಟ್ರಾ? ಇಲ್ಲಿ ನೋಡಿ ಅಜಯಣ್ಣ, ಸುಮ್ಮನಿರಿ. ಅಲ್ಲ, ನೀನು ಈ ನಿಲುವು ನೋಡಿ ಕೇಳಿದಷ್ಟೇ. ಅದು ಬಂದು ಒಂದು ಅಫಿಷಿಯಲ್ ಟ್ರಿಪ್ ವಿಕ್ರಮ್ ಸರ್ ಜೊತೆ. ಆಹಾ, ಅದೃಷ್ಟ ಅಲ್ವಾ? ಎಲ್ಲಿಗೆ? ಕ್ವೀನ್ಸ್ಲ್ಯಾಂಡಾ? ಎಲ್ಲರೂ ಒಂದೇ ಧ್ವನಿಯಲ್ಲಿ ಕೇಳಿದ್ರು. ದಚ್ಚು, ನಿನ್ನ ಕಂಡ್ರೆ ಅಸೂಯೆ ಆಗ್ತಿದೆ, ಹೋಗಿ ಎಂಜಾಯ್ ಮಾಡು. ಹೌದು, ಎಂಜಾಯ್ ಮಾಡಲು ನಾನು ಮತ್ತು ಅವರು ಹನಿಮೂನ್ ಟ್ರಿಪ್ಗೆ ಹೋಗ್ತಿಲ್ಲ, ಅಫಿಷಿಯಲ್ ಟ್ರಿಪ್ ಅದು. ಆದ್ದರಿಂದಲೇ ಆ ಸ್ವರ್ಗವನ್ನು ನೋಡೋ ಯೋಗ ಇದೆ ಅಂತ ಅನಿಸೋದಿಲ್ಲ. ಆದರೂ ಹೋಗೋದು ಅವರ ಜೊತೆಯಲ್ವೇ? ಏನನ್ನು ನಿರೀಕ್ಷಿಸಬೇಡಿ. ಆದರೂ ಆ ಮಾಯಾನಗರಕ್ಕೆ ಒಮ್ಮೆ ಹೋಗಬಹುದಲ್ಲ ಎಂಬ ಆತುರ ನನಗಿದೆ. ಚೆನ್ನೈನಿಂದ ಕ್ವೀನ್ಸ್ಲ್ಯಾಂಡ್ನ ರಾಜಧಾನಿಯಾದ ಬ್ರಿಸ್ಬೇನ್ಗೆ ಎಮಿರೇಟ್ಸ್ ವಿಮಾನ ಹಾರಿತು. ಸುಮಾರು 12 ಗಂಟೆಗಳ ಪ್ರಯಾಣ ಇದೆ. ಪ್ರಯಾಣ ಆರಂಭವಾಗಿ ಈಗ ಸುಮಾರು 9 ಗಂಟೆಗಳು ಕಳೆದಿದೆ. ತನ್ನ ಹೆಗಲ ಮೇಲೆ ಸ್ವಲ್ಪ ಭಾರ ಅನ್ನಿಸಿದಾಗ ವಿಕ್ರಮ್ ತಲೆ ತಿರುಗಿಸಿ ನೋಡ್ದ. ತನ್ನ ಹೆಗಲ ಮೇಲೆ ಹೊರಗೆ ನಿದ್ರಿಸ್ತಿದ್ದಾಳೆ ದೀಕ್ಷಾ. ಅವನು ಒಂದು ಕ್ಷಣ ಅವಳನ್ನೇ ನೋಡ್ದ. ಒಂದು ಮಗುವಿನ ಮುಗ್ಧತೆ ಇರೋ ಮುಖ. ಅವನು ಬಾಗಿ ಅವಳ ಹಣೆ ಮೇಲೆ ಮೆಲ್ಲನೆ ಮುತ್ತಿಟ್ಟ. ಪ್ರೀತಿಯೋ ಅಥವಾ ಸಿಟ್ಟೋ? ನಿನ್ನ ಮೇಲೆ ನನಗಿರೋ ಭಾವನೆ ಏನು ತಿಳಿಯೋದು ದೀಕ್ಷಾ. ಯಾಕೆ ನನ್ನ ಮನಸ್ಸು ನಿನ್ನ ತಿಳಿಯೋದಕ್ಕೆ ಪ್ರಯತ್ನಿಸ್ತಿಲ್ಲ? ಅದಕ್ಕೂ ನನ್ನ ಬಳಿ ಉತ್ತರ ಇಲ್ಲ. ಒಮ್ಮೆ ನಿಟ್ಟುಸಿರು ಬಿಟ್ಟು ಅವನ ಸೀಟಿಗೆ ಹೊರಗೆ ಕಣ್ಣು ಮುಚ್ಚಿದ. ಹೀಗೆ ದೀರ್ಘ ಪ್ರಯಾಣದ ನಂತರ ಅವರು ಬ್ರಿಸ್ಬೇನ್ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣಕ್ಕೆ ತಲುಪಿದ್ರು. ವಿಮಾನ ನಿಲ್ದಾಣದ ಎಲ್ಲ ಔಪಚಾರಿಕತೆಗಳು ಮುಗಿದ ನಂತರ ಅವರು ಹೊರಗೆ ಬಂದರು. ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಪ್ರಾಂತ್ಯದ ರಾಜಧಾನಿ ಮತ್ತು ದೇಶದ ಪ್ರಮುಖ ನಗರಗಳಲ್ಲಿ ಒಂದಾದ ಬ್ರಿಸ್ಬೇನ್ ಇದೊಂದು ಜಾಗತಿಕ ನಗರ. ವಿಮಾನ ನಿಲ್ದಾಣದಿಂದ ಒಂದು ಟ್ಯಾಕ್ಸಿಯಲ್ಲಿ ತಮಗಾಗಿ ಬುಕ್ ಮಾಡಲಾದ ಇಂಟರ್ನ್ಯಾಷನಲ್ ಹೋಟೆಲ್ಗೆ ತೆರಳಿದ್ರು. ವಿಮಾನ ನಿಲ್ದಾಣದಿಂದ ಕೇವಲ 10-15 ನಿಮಿಷಗಳ ಪ್ರಯಾಣವಷ್ಟೇ. ದೀರ್ಘ ಪ್ರಯಾಣದ ಆಯಾಸ ಇಬ್ಬರಲ್ಲೂ ಇತ್ತು. ಆದರೂ ದೀಕ್ಷಾ ಬಹಳ ಕುತೂಹಲದಿಂದ ಹೊರಗಿನ ದೃಶ್ಯಗಳನ್ನು ನೋಡೋ ಗಡಿಬಿಡಿಯಲ್ಲಿದ್ಲು. ಅವಳಿಗೆ ತಿಳಿಯದಂತೆ ಅವಳ ಪ್ರತಿಯೊಂದು ಚಲನೆಯನ್ನು ವಿಕ್ರಮ್ನ ಕಣ್ಣುಗಳು ಸೆರೆ ಹಿಡಿತಿದ್ವು. 10 ನಿಮಿಷಗಳ ಪ್ರಯಾಣದ ನಂತರ ಅವರು ಟ್ಯಾಕ್ಸಿ ಹೋಟೆಲ್ ತಲುಪಿತು. ಅವರಿಗೆ ಬಹಳ ಒಳ್ಳೆಯ ಸ್ವಾಗತ ಸಿಕ್ತು. ಅತ್ಯಾಧುನಿಕ ಸೌಲಭ್ಯಗಳಿರೋ ದೊಡ್ಡ ಹೋಟೆಲ್, ಬಹಳ ಸ್ನೇಹಪರವಾದ ಸಿಬ್ಬಂದಿಗಳು. ಮೊದಲನೇ ಮಹಡಿಯಲ್ಲಿ ನಮ್ಮ ರೂಮ್ ಇತ್ತು. 2 ಬೆಡ್ಗಳಿರೋ ದೊಡ್ಡ ರೂಮ್ ಅದಾಗಿತ್ತು. ಬಹಳ ಶುದ್ಧ ಮತ್ತು ಸುಂದರವಾಗಿತ್ತು. ನಮ್ಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನ ಒದಗಿಸಿದ ನಂತರ ರೂಮ್ ಬಾಯ್ಸ್ ಅಲ್ಲಿಂದ ಹೋದರು. ದೀಕ್ಷಾ, ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದಂಥ ದೀಕ್ಷಾ ವಿಕ್ರಮನ ಕರೆಯಿಂದ ಬೆಚ್ಚಿಬಿದ್ಲು. ಸರ್, ನಿನಗೆ ಏನಾದರೂ ತೊಂದರೆ ಇದೆಯೇ ನನ್ನ ಜೊತೆ ಈ ರೂಮ್ ಹಂಚ್ಕೊಳ್ಳೋದಕ್ಕೆ? ಆ ಪ್ರಶ್ನೆ ಅವಳಿಗೆ ಸ್ವಲ್ಪ ಬೇಸರ ಉಂಟು ಮಾಡಿದ್ರು. ಹೊರಗೆ ನಗು ಬೀರುತ್ತಾ ಅವಳು ಹೇಳಿದ್ಲು, ಯಾಕೆ ಸರ್ ತೊಂದರೆ? 1 ರೂಮ್ 2 ಬೆಡ್ ಇದೆಯಲ್ವೇ? ಈ ಮೊದಲು ಇಂಥದ್ದೇ ಒಂದು ರೂಮ್ನಲ್ಲಿ 1 ಬೆಡ್ನಲ್ಲಿ ನಿಮ್ಮ ಜೊತೆ ಕಳೆದಾಗ ಇಲ್ಲದ ಆತಂಕ ನನಗೇನಿಲ್ಲ. ಒಂದು ನಗುವಿನೊಂದಿಗೆ ಅದನ್ನು ಹೇಳಿದ ನಂತರ ಬ್ಯಾಗ್ನಿಂದ ಬಟ್ಟೆ ತಗೊಂಡು ಸ್ನಾನಕ್ಕೆ ಹೋದ್ಲು. ವಿಕ್ರಮ್ ಆಗಲೂ ಅವಳು ಹೇಳಿದ ಮಾತುಗಳಲ್ಲೇ ಸಿಲುಕೊಂಡಿದ್ದ. ಅವಳು ಹೇಳಿದ್ದರ ಅರ್ಥ ಬೇರೆಲ್ಲದಕ್ಕಿಂತ ಹೆಚ್ಚಾಗಿ ಅವಳಿಗೆ ನನ್ನ ಮೇಲೆ ನಂಬಿಕೆ ಇದೆ ಅಂತಲ್ವೇ? ಅವನ ತುಟಿಗಳಲ್ಲಿ ಒಂದು ಸಣ್ಣ ನಗು ಅರಳಿತು. ದೀಕ್ಷಾ ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ವಿಕ್ರಮ್ ಸ್ವಲ್ಪ ನಿದ್ದೆಗೆ ಜಾರಿದ್ದ. ಅವಳು ಮೆಲ್ಲನೆ ಅವನ ಹತ್ರ ಹೋದ್ಲು. ಮುಗ್ಧವಾಗಿ ಮಲಗಿರೋ ಅವನ ಮುಖವನ್ನು ಸ್ವಲ್ಪ ಸಮಯ ನೋಡ್ತಾ ಕೂತ್ಲು. ಏನೋ ಒಂದು ಪ್ರೇರಣೆಯಿಂದ ಅವಳು ಬಾಗಿ ವಿಕ್ರಮನ ಹಣೆ ಮೇಲೆ ತನ್ನ ತುಟಿಗಳಿಂದ ಪ್ರೀತಿಯ ಮುತ್ತು ನೀಡಿದ್ಲು. ಬಾಗಿದಾಗ ಅವಳ ಕೂದಲಿನಿಂದ ಹರಿದ ನೀರಿನ ಹನಿಗಳು ಅವನ ಕಣ್ಣುಗಳ ಮೇಲೆ ಬಿದ್ದಾಗ ಅವನು ಮೆಲ್ಲನೆ ಕಣ್ಣು ತೆರೆದ. ಆಗಲೇ ತನ್ನ ಹಣೆ ಮೇಲೆ ಮುತ್ತು ನೀಡಿ ಹೋಗೋದು ಹೊರಟಿದ್ದ ದೀಕ್ಷಾಳನ್ನು ಕಂಡದ್ದು. ಮುಂದಕ್ಕೆ ನಡೆಯಲು ಹೋದ ಅವಳನ್ನು ವಿಕ್ರಮ್ ಎಳೆದಾಗ ಅವಳು ಅವನ ಮೇಲೆ ಬಿದ್ದಳು. ಅವನು ಅವಳನ್ನು ಹಿಡಿದು ತಿರುಗ್ದ. ಅವಳು ಕೆಳಗೆ. ಅವನು ಅವಳ ಮೇಲೆ ಕೈ ಊರಿ ನಿಂತ. ದೀಕ್ಷಾ ನಡುಗುತ್ತಾ ಅವನನ್ನು ನೋಡಿದ್ಲು. ಒಂದು ಕ್ಷಣ ಅವನ ಕಣ್ಣುಗಳು ಅವಳ ಕಣ್ಣಲ್ಲಿ ಅಡಗಿದ್ದವು. ಆ ಕಣ್ಣುಗಳನ್ನ ನೋಡೋ ಧೈರ್ಯ ಇಲ್ಲದೆ ಅವಳ ಕಣ್ಣುಗಳು ಅತ್ತಿತ್ತ ನೋಡಿದವು.
ನನಗೆ ಮುತ್ತು ನೀಡೋ ಹಕ್ಕು ನಿನಗೆ ಯಾರು ಕೊಟ್ಟಿದ್ದು? ಅವನ ದಿಢೀರ್ ಪ್ರಶ್ನೆಗೆ ಅವಳು ಬೆಚ್ಚಿಬಿದ್ಲು. ಆ ಗಾಬರಿಯನ್ನು ವಿಕ್ರಮ್ ಸರಿಯಾಗಿ ಗಮನಿಸ್ದ. ಟೆಲ್ ಮಿ ದೀಕ್ಷಾ. ಏನು ಹೇಳಿ? ವಿಕ್ರಮ್ ಸರ್ ನೋಡಿದ್ರಾ ಅಥವಾ ನನ್ನ ಮನಸ್ಸು ತಿಳಿಯೋದಕ್ಕೆ ಕೇಳ್ತಿದ್ದಾರಾ? ಯಾವ ಸಮಯದಲ್ಲಿ ಹಾಗೆ ಮಾಡೋದಕ್ಕೆ ಅನಿಸ್ತೋ ದೇವರೇ. ಈಗ ನಾನು ಇವರಿಗೆ ಏನು ಹೇಳಿ? ಆ ಮುಖ ನೋಡಿ ಸುಳ್ಳು ಹೇಳೋದಕ್ಕೂ ನನಗಾಗೋದಿಲ್ಲ. ಸತ್ಯ ಹೇಳಿದರೆ ಅಲ್ಲಿಂದ ಬರೋ ಪ್ರತಿಕ್ರಿಯೆ ಏನೆಂದರೆ ಭಯ ಆಗ್ತಿದೆ. ಏನು ಮಾಡಲಿ ನಾನು? ದೀಕ್ಷಾ ಸ್ವಲ್ಪ ಗಡುಸಾದ ಕರೆಯಲ್ಲಿ ಅವಳು ಅವನ ಮುಖವನ್ನೇ ನೋಡಿದ್ಲು. ಒಂದು ಪ್ರಶ್ನೆಯನ್ನು ಪದೇ ಪದೇ ಕೇಳೋದು ನನಗಿಷ್ಟ ಇಲ್ಲ. ನನ್ನ ತಾಳ್ಮೆಯ ಮಿತಿ ಮೀರಿದೆ, ತಿಳಿತಾ? ದೀಕ್ಷಾ ಈಗ ಅಳೋ ಸ್ಥಿತಿಗೆ ಬಂದಳು. ಕಣ್ಣೀರು ಹನಿಗಳಾಗಿ ಹೊರಬಂದು ಕೆನ್ನೆ ಮೇಲೆ ಹರಿದವು. ನಾನು ತಿಳಿದೇ ಮಲಗಿರೋದನ್ನು ಕಂಡಾಗ ಪಾಪ ಅನ್ನಿಸ್ತು. ಆಗ ತಿಳಿದೇ ಮಾಡಿದ್ದು. ಒಂದು ಮಗುವಿನಂತೆ ತುಟಿ ಹಿಸುಕ್ತಾ ಹೇಳ್ತಿದ್ದ ಅವಳನ್ನು ವಿಕ್ರಮ್ ಕುತೂಹಲದಿಂದ ನೋಡ್ದ. ಓಹೋ, ಹಾಗಾದರೆ ಮಲಗಿದ್ದಾಗ ಮಾತ್ರ ನಾನು ನೋಡೋದಕ್ಕೆ ಪಾಪ ಅನಿಸೋದು ಅಲ್ವಾ? ನಾನು ಹಾಗೆ ಸುಮ್ಮನಿರು. ಅಂದಮೇಲೆ ನೀನು ನನಗೆ ಮುತ್ತಿಟ್ಟೆ, ಅದು ನನ್ನ ಅನುಮತಿ ಇಲ್ಲದೆ. ಒಬ್ಬ ಬಾಸನ್ನು ಪ್ರೈವೇಟ್ ಸೆಕ್ರೆಟರಿ ಮುತ್ತಿಡೋದು ಸರಿ ಅಲ್ವಲ್ಲ ದೀಕ್ಷಾ? ಹಾಗಿದ್ರೆ ಇನ್ನು ಮುಂದೆ ಹಾಗೆ ಮಾಡದಂತೆ ನಿನಗೇನಾದರೂ ಉಡುಗೊರೆ ನೀಡಬೇಕಲ್ವಾ? ಏನಂತೀಯ ದೀಕ್ಷಾ? ಏನು ಮಾತನಾಡ್ತಿ ತಲೆ ಒಂದು ಪಕ್ಕಕ್ಕೆ ತಿರುಗಿಸಿ ಮಲಗಿದ್ಲು ಅವಳು. ಬೆವರಿನ ಹನಿಗಳು ಅಂಟುಕೊಂಡಿರೋ ಅವಳ ಕತ್ತು ಮತ್ತು ಅಲ್ಲಿ ಕಾಣ್ತಾ ಇರೋ ನರವನ್ನು ಕಂಡಾಗ ಒಂದು ಕ್ಷಣ ವಿಕ್ರಮ್ ನೋಡ್ತಾ ನಿಂತು ಹೋದ. ಮನಸ್ಸಿನಲ್ಲಿ ಮೂಡಿದ ಒಂದು ತುಂಟಾಟದಿಂದ ಅವನು ಬಾಗಿ ಅವಳ ಕುತ್ತಿಗೆಗೆ ತನ್ನ ಮೀಸೆ ಮತ್ತು ಗಡ್ಡದಿಂದ ತಾಗಿಸ್ದ. ದೀಕ್ಷಾ ಒಮ್ಮೆ ನಡುಗಿ ಮುಖ ಸರಿಪಡಿಸಿದ್ಲು. ಕಣ್ಣುಗಳು ಮತ್ತೆ ಸಂಧಿಸಿದ್ವು. ಮೌನವಾಗಿ ಸಂಭಾಷಣೆ ನಡೀತಿರುವಂತೆ ಇಬ್ಬರಿಗೂ ಅನ್ನಿಸ್ತು. ವಿಕ್ರಮ್ ತಕ್ಷಣ ಎದ್ದು ದೀಕ್ಷಾಳನ್ನು ಒಮ್ಮೆ ನೋಡಿ ಟವಲ್ ತಗೊಂಡು ಬಾತ್ರೂಮ್ ಒಳಗಡೆ ಹೋದ. ದೀಕ್ಷಾ ಎದೆ ಮೇಲೆ ಕೈ ಇಟ್ಕೊಂಡು ಬೆಡ್ ಮೇಲೆ ಮಲಗಿದ್ಲು. ಕತ್ತಿನ ಬಳಿ ವಿಕ್ರಮನ ಮೀಸೆ ಮತ್ತು ಗಡ್ಡ ತಾಗಿದ ಜಾಗವನ್ನು ಅವಳು ಮೆಲ್ಲನೆ ಸವರಿದ್ಲು. ಅವನ ಬಿಸಿ ಇನ್ನೂ ಅಲ್ಲಿಯೇ ಇರುವಂತೆ ಅವಳಿಗನ್ನಿಸ್ತು. ಸ್ನಾನ ಮುಗಿಸಿ ಬಂದ ವಿಕ್ರಮ್ ನೋಡಿದಾಗ ದೀಕ್ಷಾ ರೂಮ್ನಲ್ಲಿರಲಿಲ್ಲ. ಆಗಲೇ ಅವನು ಬಾಲ್ಕನಿ ಬಾಗಿಲು ತೆರೆದಿರೋದನ್ನು ಗಮನಿಸ್ದ. ಅವನು ಬಟ್ಟೆ ಬದಲಿಸಿದ ನಂತರ ರಿಸೆಪ್ಷನ್ಸ್ಗೆ ಫೋನ್ ಮಾಡಿ ರೂಮಿಗೆ 2 ಕಾಫಿ ಆರ್ಡರ್ ಮಾಡ್ದ. ನಂತರ ಬಾಲ್ಕನಿಗೆ ಹೋದ. ಅಲ್ಲಿರೋ ಉಯ್ಯಾಲೆಯ ಮೇಲೆ ಕೂತು ದೂರಕ್ಕೆ ನೋಡ್ತಾ ಕೂತಿದ್ದಾಳೆ ದೀಕ್ಷಾ. ಏನೋ ಹಾಡು ಕುಣುಕ್ತಿದ್ದಾಳೆ. ಹಾಡಿನ ಜೊತೆಗೆ ಕಾಲಿನ ಬೆರಳುಗಳಿಂದ ತಾಳ ಹಾಕ್ತಿದ್ದಾಳೆ. ವಿಕ್ರಮ್ ಒಂದು ಕ್ಷಣ ರೆಪ್ಪೆ ಬಡಿಯದೆ ಅವಳನ್ನೇ ನೋಡ್ತಾ ನಿಂತ. ನಂತರ ಅವಳ ಹತ್ತಿರ ಹೋದ. ಹಾಡು ಹೇಳಿಕೊಂಡು ತಾಳ ಹಾಕಲು ನಾವಿಲ್ಲಿ ಹನಿಮೂನಿಗೆ ಬಂದಿಲ್ಲ. ಹಿಂದೆ ವಿಕ್ರಮನ್ ಧ್ವನಿ ಕೇಳಿದ ತಕ್ಷಣ ದೀಕ್ಷಾ ವೇಗವಾಗಿ ಉಯ್ಯಾಲೆಯಿಂದ ಎದ್ದು ನಿಂತಳು. ನಾನು ಸುಮ್ಮನೆ. ಅವನ ಮುಖ ನೋಡಿದೆ ಅವಳು ಉತ್ತರಿಸಿದ್ಲು. ಅಷ್ಟರಲ್ಲಿ ರೂಮ್ನಲ್ಲಿ ಕಾಲಿಂಗ್ ಬೆಲ್ ಶಬ್ದ ಕೇಳಿಸ್ತು. ರೂಮ್ ಬಾಯ್ ಇರಬೇಕು. ನಾನು ಕಾಫಿಗೆ ಹೇಳಿದ್ದೆ. ಒಮ್ಮೆ ಗೊಣಗಿದ್ಲವಳು. ಬಾಗಿಲು ತೆರೆದಾಗ ನಗು ಮುಖದ ಒಬ್ಬ ಯುವಕ ನಿಂತಿದ್ದ. ಅವಳು ಕೂಡ ಅವನಿಗೆ ನಗು ಬೀರಿದ್ಲು. ಅವನು ಶುಭ ಮುಂಜಾನೆ ಅಂತ ಹೇಳಿ 2 ಕಾಫಿ ಮಗ್ಗಳಿದ್ದ ಟ್ರೀಯನ್ನು ಅವಳ ಕೈಗೆ ನೀಡಿ ಅಲ್ಲಿಂದ ಹೋದ. ಅವಳದನ್ನು ಹಿಡಿದು ಬಾಲ್ಕನಿಗೆ ಹೋದ್ಲು. ಅಷ್ಟರಲ್ಲಿ ವಿಕ್ರಮ್ ಉಯ್ಯಾಲೆಯನ್ನು ಆಕ್ರಮಿಸಿಕೊಂಡಿದ್ದ. ಕಿವಿಯಲ್ಲಿ ಹೆಡ್ಸೆಟ್ ಇಟ್ಕೊಂಡು ಹಾಡು ಕೇಳ್ತಿದ್ದಾನೆ. ಓಹೋ, ಇವರಿಲ್ಲಿ ಪ್ರವಾಸಕ್ಕೆ ಬಂದಿದ್ದಾರಲ್ಲ, ಹಾಡು ಕೇಳ್ತಾ ಕೂತಿದ್ದಾರೆ. ಹೋಗಿ ಒಂದು ತಳ್ಳಬೇಕು ಅನ್ನಿಸ್ತಿದೆ, ಆದರೆ ದಾರಿ ಇಲ್ಲ. ಒಂದು ನಿಟ್ಟುಸಿರು ಬಿಟ್ಟು ಅವಳು ಅವನ ಹತ್ತಿರ ಹೋದ್ಲು. ಕೈಯಲ್ಲಿದ್ದ ಟ್ರೇಯನ್ನು ಟೇಬಲ್ ಮೇಲಿಟ್ಟು ಅದರಿಂದ ಒಂದು ಕಾಫಿ ತೆಗೆದು ಅವನ ಕಡೆ ನೀಡಿದ್ಲು. ಆಗಲೇ ಅವಳು ಕಾಫಿಯ ಒಳಗೆ ಮಾಡಲಾದ ಅಲಂಕಾರದಲ್ಲಿ ಹೃದಯದ ಆಕಾರವನ್ನು ಗಮನಿಸಿದ್ದು. ನಾವು ಹೊಸದಾಗಿ ಮದುವೆಯಾದವರು ಅಂತ ಅವರು ಅಂದ್ಕೊಂಡಿರಬೇಕು ಅಂತ ಅವಳು ಯೋಚಿಸಿದ್ಲು. ಅವಳ ಕೈಯಿಂದ ಕಾಫಿ ಮಗ್ ಪಡೆಯುವಾಗ ಅವನು ಕೂಡ ಆ ಹೃದಯದ ಆಕಾರವನ್ನು ನೋಡ್ದ. ಅದನ್ನು ನೋಡದವನಂತೆ ಅವನು ಕಾಫಿಯನ್ನು ಮೆಲ್ಲನೆ ಹೀರ್ತಿದ್ದ. ಸಾಂಪ್ರದಾಯಿಕ ಇಟಾಲಿಯನ್ ಕಾಫಿಯಾದ ಕ್ಯಾಪುಚಿನೋದ ರುಚಿ ನಾಲಿಗೆ ಮೇಲೆ ತಾಗ್ದಾಗ ಮನಸ್ಸಿಗೆ ಒಂದು ಉತ್ಸಾಹ ಬಂದಂತಾಯಿತು. ದೀಕ್ಷಾ ವಿಕ್ರಮ್ನನ್ನು ಒಮ್ಮೆ ನೋಡಿ ಸ್ವಲ್ಪ ದೂರದಲ್ಲಿ ಒಂದು ಕುರ್ಚಿ ಮೇಲೆ ಕೂತು ಕಾಫಿಯನ್ನು ಕುಡಿಯೋದಕ್ಕೆ ಆರಂಭಿಸಿದ್ಲು. ನನಗೇನು ಕುಷ್ಠರೋಗ ಇಲ್ಲ ದೂರ ಕೂತ್ಕೊಳ್ಳಲು. ಇವರಿಂದ ದೊಡ್ಡ ತೊಂದರೆ ಆಯ್ತಲ್ಲ, ಶಾಂತಿಯಿಂದ ಒಂದು ಕಾಫಿ ಕುಡಿಯೋದಕ್ಕೂ ಬಿಡೋದಿಲ್ವೇ? ಮನಸ್ಸಿನಲ್ಲಿ ವಿಕ್ರಮನಿಗೆ ಬೈಯುತ್ತಾ ಅವಳು ಕುರ್ಚಿಯನ್ನು ಉಯ್ಯಾಲೆಯ ಹತ್ತಿರ ಎಳೆದು ಹಾಕೊಂಡ್ಳು. ತನ್ನನ್ನು ಬೈಯುತ್ತಲೇ ಅವಳು ಮಾಡ್ತಿದ್ದ ಕೆಲಸಗಳನ್ನು ಕಂಡು ಅವನ ತುಟಿಗಳ ನಡುವೆ ಒಂದು ನಗು ಅರಳಿತು. ಅವಳು ನೋಡದಂತೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.